ಸ್ನೇಹಿತರೆ, ಹಿಂದೆ ಹುಡುಗ ಇದ್ದವನು, ಅಣ್ಣ ಮುಂದೆ ಬೇಡ, ಹಿಂದೆ ಗೇಟಲ್ಲಿ ಬನ್ನಿ ಅನ್ಲೋಡ್ ಮಾಡೋಣ. ಮುಂದೆ ಗೇಟಲ್ಲಿ ಇವತ್ತು ಹೋಗೋಕ್ಕಾಗಲ್ಲ, ಇನ್ನೂ 3-4 ದಿನ ಹೋಗೋಕ್ಕಾಗಲ್ಲ, ಹಿಂದೆ ಗೇಟಿಗೆ ಬನ್ನಿ ಅನ್ಲೋಡ್ ಮಾಡೋಣ ಅಂತ ಹಿಂದೆ ಗೇಟಿಗೆ ಕರ್ಸ್ಕೊಂಡ ಗುರು. ಹಿಂದೆ ಗೇಟಲ್ಲಿ ನಾನು ನೋಡಿದ್ರೆ ಅದು ಹೆಂಗೈತಪ್ಪ ರೋಡು ಅಂತ ಅಂದರೆ, ಅಲ್ಲಿ ಕಾಂಕ್ರೀಟ್ ಹಾಕಿದರೆ ಮತ್ತು ಕಬ್ಬಣ ಎಲ್ಲ ಹಾಕಿದ್ದಾರೆ. ಆ ಕಬ್ಬಣ ಎಲ್ಲ ಮಡ್ಚೇ ಇಲ್ಲ ಗುರು. ನಾನು ಟೈರಲ್ಲಿ ಹೊಡೆದೋಗ್ಬಿಡುತ್ತೆ ಅಂತ ಭಯ ಆಯಿತು. ನಾನು ಇಟ್ಕೊಂಡು ಅಲ್ಲಿಂದ ಸೀದಾ ರಿವರ್ಸ್ ಆಗ್ತೆ ಗಾಡಿನ. ನೋಡಿ ಆ ಕಡೆ ಈ ಕಡೆ ಹಳ್ಳ, ಸ್ವಲ್ಪದ್ರಲ್ಲೇ ರಿವರ್ಸ್ ತೆಗಿಬೇಕು. ಅಲ್ಲಿಂದ ರಿವರ್ಸ್ ಹಾಕ್ಬಿಟ್ಟು ನೋಡ್ತೀನಿ, ಇವರು ಮಾತಾಡ್ಕೊಂಡು ನಿಂತವ್ರೆ ಜಲ್ದಿ ಅನ್ಲೋಡ್ ಮಾಡ್ರು ಅಂತ ಅಂದರೆ ನಾನು ಬೆಲ್ಟೆಲ್ಲ ಬಿಚ್ಚಿ ಅಷ್ಟೊತ್ತು ಮನಗಿದ್ದೆ. ಬಂದು ನೋಡೋ ಅಷ್ಟೊತ್ತಿಗೆ ಆಲೇ ಗಾಡಿ ಎಲ್ಲ ಖಾಲಿ ಮಾಡಿಬಿಟ್ಟವ್ರೆ ಗುರು. ನನಗಂತೂ ಖುಷಿ ಆಯಿತು. ಏನಮ್ಮಮ್ಮ ಅಂದರೆ 1 ಅವರಲ್ಲೆಲ್ಲ ಖಾಲಿ ಮಾಡಿಬಿಟ್ರು. ನನಗಂತೂ ಖಾಲಿ ಮಾಡೋ ಟೈಮಲ್ಲಿ ಒಂದು ಗ್ಲಾಸ್ ಬೇರೆ ಹೊಡೆದಾಕ್ಬಿಟ್ಟಿದ್ದಾರೆ. ನೋಡಿ ಇದೇ ಗ್ಲಾಸು ಹೊಡೆದೋಗ್ಬಿಟ್ಟೈತೆ. ಒಂದು ಲ್ಯಾಮಿನೇಷನ್ ಆದ್ರಿಂದ ಒಂದು ಹೊಡೆದೋಗಿದೆ, ಇನ್ನೊಂದು ಚೆನ್ನಾಗಿದೆ. ಅದನ್ನು ಲೋಡ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಹೊರಟೆ ಗುರು. ಸೀದಾ ಹೊರಟವನೇ ಬಂದಿದ್ದು ನಮ್ಮ ದೊಡ್ಡಬಳ್ಳಾಪುರ ಹೈವೇಗೆ. ಇದ್ಯಾವುದೋ ಒಂದು ಸ್ಕೂಲು ದೊಡ್ಡದಾಗಿ ಕಾಣ್ತು ಗುರು. ನನಗೆ ನೋಡಿ ಇಷ್ಟ ಆಯಿತು ಆ ಸ್ಕೂಲು. ನೋಡಿ ಇದೇ ದೊಡ್ಡಬಳ್ಳಾಪುರ ಹೈವೇ. ಆ ಹೈವೇ ದಾಟವನೇ ನೆಲಮಂಗಲ ರೋಡಿಗೆ ಎತ್ಕೊಂಡೆ. ನೆಲಮಂಗಲ ರೋಡಿಗೆ ಬರ್ತೀನಿ. ಈ ರೋಡಲ್ಲಿ ಫುಲ್ಲು ಚಿಕ್ಕ ರೋಡು ಗುರು, ಸಿಕ್ಕಾಪಟ್ಟೆ ಚಿಕ್ಕ ಅಂದರೆ ಚಿಕ್ಕ ರೋಡು. ದೊಡ್ಡ ದೊಡ್ಡ ಲಾರಿಗಳೆಲ್ಲ ಇಲ್ಲಿಲ್ಲೇ ಓಡಾಡ್ತವೆ. ಅಲ್ಲಿಂದ ಸೀದಾ ಮುಂದೆ ಬರ್ತೀನಿ ಗುರು. ಮಧುರೆ ಕೆರೆ ಇದೇನೆ, ದೊಡ್ಡ ಮಧುರೆ. ನೆಲಮಂಗಲ ಬಿಟ್ಟು ಮುಂದೆ ಮಧುರೆ ಐತೆ. ಮಧುರೆದು ದೊಡ್ಡ ಕೆರೆ. ಅದು ರೋಡ್ ಮೇಲೆ ರಾಮ ಸೀತೆ ಆಂಜನೇಯನ ದೇವಸ್ಥಾನ ಐತೆ. ಅಲ್ಲಿಂದ ಮುಂದೆ ಬರ್ತೀನಿ ಗುರು. ಈ ರೋಡ್ನಂತೂ ನಾನು ಚಿಕ್ಕ ವಯಸ್ಸಿಂದ ರೆಡಿ ಮಾಡ್ತಾನೆ ಅವ್ರೆ. ಒಟ್ನಲ್ಲಿ ರೋಡ್ ಮಾತ್ರ ರೆಡಿಯಾಗಿಲ್ಲ. ಅಲ್ಲಿಂದ ಮುಂದೆ ಬರ್ತೀನಿ. ಒಂದು ರೈಲ್ವೆ ಬ್ರಿಡ್ಜಲ್ಲಿ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ನಾನು ಏನಪ್ಪ ಜಾಮು ಅಂತ ನೋಡಿದ್ರೆ ಗುರು, ಆ ರೋಡು ಬ್ರಿಡ್ಜ್ ಕೆಳಗಡೆ ಸ್ವಲ್ಪ ಮುಂದೆ ಒಂದು 10 ಹೆಜ್ಜೆ ಮುಂದೆನೇ ಎಲ್ಲ ಗುಂಡಿ ಬಿದ್ದುಬಿಟ್ಟೈತೆ ಗುರು. ರೋಡ್ಗಳು ನೋಡಿ, ಲೋಡ್ ಗಾಡಿಗಳೆಲ್ಲ ಹತ್ತೋಕ್ಕೆ ತುಂಬ ಕಷ್ಟಪಡ್ತವೆ. ಅದರಿಂದ ಹಿಂದೆ ನೋಡಿ ಇದು ಬ್ರೇಕ್ ಡೌನ್ ಆಗಿ ಹಿಂದಕ್ಕೆ ಬಂದ್ಬಿಡೈತೆ ಗಾಡಿ. ನೋಡಿ ಇಂಥ ರೋಡಲ್ಲಿ ಏನು ಹತ್ತುತ್ತವೆ ಹೇಳಿ ಲೋಡ್ ಗಾಡಿ. ಇವರೆಲ್ಲ ಏನಪ್ಪ ನಮಗೆ ತಲೆ ಕೆಡಿಸ್ತಾರೆ ಅಂದ್ಕೊಂಡು ಅಲ್ಲಿಂದ ಮುಂದೆ ಬರ್ತೀನಿ. ಸ್ಕೂಲ್ ಹುಡುಗರೆಲ್ಲ ಮನೆಗೆ ಬಿಟ್ಟಿದ್ರು, ಮನೆಗೆ ಹೋಗೋ ಖುಷಿಲಿದ್ರು ಎಲ್ಲರೂ. ಅವ್ರನ್ನೆಲ್ಲ ನೋಡ್ಕೊಂಡು ಹಂಗೆ ನೆಲಮಂಗಲ ರೋಡಿಗೆ ಬಂದೆ ಗುರು. ನೆಲಮಂಗ್ಲದಲ್ಲಿ ನೋಡು ಗುರು, ಏನು ಸೇಫ್ಟಿ ಇಲ್ಲ, ಏನಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಅದನ್ನು. ನೋಡಿ ಯಾವುದೇ ಥರ ಸೇಫ್ಟಿ ಇಲ್ಲ, ಏನಿಲ್ಲ. ಅಲ್ಲಿಂದ ಸೀದಾ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಕಂಪ್ನಿ ಹತ್ರ ಬಂದವನೇ. ಕಂಪ್ನಿ ನನ್ನ ಮಾಮೂಲಿ ಪಾರ್ಕಿಂಗ್ ಜಾಗಕ್ಕೆ ಪಾರ್ಕ್ ಮಾಡಿದೆ. ಯಾಕಪ್ಪ ಅಂತ ಅಂದರೆ ಆಗಲೇ ಟೈಮ್ ಆಗಿ ಹೋಗ್ಬಿಟ್ಟೈತೆ. ನಾಳೆ ಬೇರೆ ಶನಿವಾರ, ಇವತ್ತು ಯಾವುದು ಲೋಡ್ ಇಲ್ಲ ಅಂದ್ಕೊಂಡು ಪಾರ್ಕ್ ಮಾಡಿ. ಈಗ ನನ್ನ ದಿನಚರಿ ಇಷ್ಟೇ, ನಂದು ಇವತ್ತಿನ ದಿನ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.